ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟದ ಕಿಚ್ಚು ಜೋರಾಗ್ತಾ ಇದೆ. ಬಿಜೆಪಿಯಿಂದ ಹೋರಾಟದ ಕಾವು ಜೋರಾಗ್ತಾ ಇದೆ. ನೋಡಿ, ಬಿಜೆಪಿಯಿಂದ ಕೆಲವೇ ಕ್ಷಣಗಳಲ್ಲಿ ಸಚಿವರ ಮನೆ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಸಜ್ಜಾಗಿದ್ದಾರೆ, ರೆಡಿ ಆಗಿದ್ದಾರೆ. ಕೆಲವೇ ಕ್ಷಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕ್ತಾರೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆಯನ್ನ ಖಂಡಿಸಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಕೊಡಬೇಕು ಸಚಿವ ಸ್ಥಾನದಿಂದ ಅಂತೇಳಿ ಬಿಜೆಪಿಯ ಆಕ್ರೋಶದ ಜ್ವಾಲೆ ಇವತ್ತು ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ರೆಡಿಯಾಗಿದ್ದಾರೆ. ನಗರದ ಜಗತ್ ವೃತ್ತದಿಂದ ಜಗತ್ ಸರ್ಕಲ್ನಿಂದ ಬಿಜೆಪಿಯ ಬೃಹತ್ ಪಾದಯಾತ್ರೆ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ, ಸಿಟಿ ರವಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ. ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು, ನಾಯಕರು ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಭಿತ್ತಿ ಪತ್ರಗಳನ್ನು ಹಿಡಿದುಕೊಂಡು, ಪೋಸ್ಟರ್ಗಳನ್ನು ಹಿಡಿದುಕೊಂಡು ವಿವಿಧ ಸಂಘಟನೆಗಳು ಕೂಡ ಅವರ ಜೊತೆಗೆ ಸೇರಿದ್ದಾರೆ. ಬಿಜೆಪಿಗರ ಹೋರಾಟಕ್ಕೆ ಕಾಂಗ್ರೆಸ್ ಕೌಂಟರ್ ಕೊಡ್ತಾ ಇದೆ. ಬಿಜೆಪಿಗರ ಗೂಂಡಾಗಿರಿ ಆದ್ರೆ ನಮ್ಮದು ಗಾಂಧಿಗಿರಿ. ಬಿಜೆಪಿ ಅವರು ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಾದ್ರೆ ನಾವು ಅವರನ್ನ ಆತಿಥ್ಯ ವಹಿಸ್ತೀವಿ, ನಾವು ಅವ್ರನ್ನ ವೆಲ್ಕಮ್ ಮಾಡ್ತೀವಿ, ಮಜ್ಜಿಗೆ ಕೊಟ್ಟು, ಬಿಸ್ಲರಿ ನೀರು ಕೊಟ್ಟು, ಟೀ ಕೊಟ್ಟು, ಎಳ್ನೀರನ್ನ ಕೊಟ್ಟು ನಾವು ಅವ್ರನ್ನ ಸ್ವಾಗತಿಸ್ತೀವಿ. ಅವರದ್ದು ಗೂಂಡಾಗಿರಿ ಆದ್ರೆ ನಮ್ಮದು ಗಾಂಧಿಗಿರಿ ಅಂತೇಳಿ ಕೌಂಟರ್ ಪ್ರತಿಭಟನೆಯು ಕೂಡ ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುಂಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಗುತ್ತಿಗೆದಾರ ಆತ್ಮಹತ್ಯೆಯಲ್ಲಿ ಮಂತ್ರಿಗಳ ಕೈವಾಡ ಇದೆ. ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆಯಲ್ಲೇ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಧಿಕಾರಿಗಳು, ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ಸರ್ಕಾರ ಎಲ್ಲವನ್ನ ಮುಚ್ಚಿ ಹಾಕುವ ಪ್ರಯತ್ನವನ್ನ ಮಾಡ್ತಾ ಇದೆ. ಗುತ್ತಿಗೆದಾರರ ಆತ್ಮಹತ್ಯೆಯಲ್ಲಿ ಮಂತ್ರಿಗಳ ಕೈವಾಡ ಇದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹಿಂಗಂತ ಕಿಡಿಕಾರಿದ್ದಾರೆ. ಅಧಿಕಾರಿಗಳು, ಗುತ್ತಿಗೆದಾರರು ಇವರೆಲ್ಲರೂ ಕೂಡ ಈ ಸರ್ಕಾರದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರ ಇದನ್ನ ಮುಚ್ಚಿ ಹಾಕುವ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈ ಒಂದು ಪ್ರತಿಭಟನೆ ಕಲಬುರಗಿಯಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ, ಏನ್ ಹೇಳ್ತೀರಾ ಸರ್? ಇದು ಕರ್ನಾಟಕದಲ್ಲಿ ಆಗ್ತಾ ಇರುವಂತ ನಿರಂತರ ಆತ್ಮಹತ್ಯೆಗಳು, ಅಧಿಕಾರಿಗಳು ಒಂದ್ ಕಡೆ, ಕಾಂಟ್ರಾಕ್ಟರ್ಗಳು ಒಂದ್ ಕಡೆ, ಎಲ್ಲದರಲ್ಲೂ ಕೂಡ ಮಂತ್ರಿಗಳು ಭಾಗಿಯಾಗಿರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಾಂಗ್ರೆಸ್ ಈ ಸರ್ಕಾರ ಮುಚ್ಚಾಕ ಪ್ರಯತ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಈ ಒಂದು ಪ್ರಕರಣವನ್ನ ಮುಚ್ಚಾಕುವಂತ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ. ನಾನು ಮತ್ತೆ ಮುಂದೊಮ್ಮೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಅಶ್ವಥ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಜಗತ್ ವೃತ್ತದಲ್ಲಿ ನಮ್ಮ ಪ್ರತಿನಿಧಿ ದಿವಿತ್ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆಗ ಆರ್ ಅಶೋಕ್ ಅವರು ಹೇಳಿದ್ರು, ಕಾಂಗ್ರೆಸ್ನವರು ಸರಣಿ ಆತ್ಮಹತ್ಯೆಗಳು ನಡೀತಾ ಇದ್ರೆ ಸರ್ಕಾರಿ ನೌಕರರು, ಮತ್ತೊಂದು ಕಡೆಯಲ್ಲಿ ಗುತ್ತಿಗೆದಾರರು, ಇವರದ್ದೆಲ್ಲ ಆತ್ಮಹತ್ಯೆಗಳು ನಡೀತಾ ಇದ್ರೆ ಅದನ್ನ ಮುಚ್ಚಿ ಹಾಕುವ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ಪ್ರಿಯಾಂಕ್ ಖರ್ಗೆ ಅವರ ಮನೆವರೆಗೆ ಅವರು ರಾಜೀನಾಮೆ ಕೊಡಬೇಕು, ಸಚಿವ ಸ್ಥಾನದಿಂದ ಕೆಳಗಿಳಿಬೇಕು. ಬರೆದಿರುವ ಡೆತ್ ನೋಟ್ನಲ್ಲಿ ಅವರ ಹೆಸರಿದೆ, ಹಂಗಾಗಿ ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ರಾಜೀನಾಮೆಯನ್ನು ಕೊಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಜಗತ್ ವೃತ್ತದಿಂದ ಮೆರವಣಿಗೆಯ ಮೂಲಕ ಆರ್ ಅಶೋಕ್ ಸೇರಿದಂತೆ ಸಿಟಿ ರವಿ ಇವರೆಲ್ಲರೂ ಕೂಡ ಮೆರವಣಿಗೆ ಹೊರಟಿದ್ದಾರೆ. ಇನ್ನು ಕಲಬುರಗಿಯಿಂದಲೇ ಈಗ ನಮ್ಮ ಮೂರು ಜನ ರಿಪೋರ್ಟರ್ಗಳು ಅಲ್ಲೇ ಇದ್ದು ಅಲ್ಲಿಂದ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗ ಎಕ್ಸಾಕ್ಟ್ ಕಲಬುರಗಿಯಿಂದಲೇ ನಮ್ಮ ಪ್ರತಿನಿಧಿ ನಾಗರಾಜು ನೇರ ಸಂಪರ್ಕದಲ್ಲಿದ್ದೀರಿ. ನಾಗರಾಜು, ತಾವೀಗ ಯಾವ ಸ್ಥಳದಲ್ಲಿದ್ದೀರಿ? ಕಲಬುರಗಿಯ ಯಾವ ಸ್ಥಳದಲ್ಲಿದ್ದೀರಿ? ಮೆರವಣಿಗೆ, ಪ್ರತಿಭಟನಾ ಮೆರವಣಿಗೆ ಎಲ್ಲಿವರೆಗೂ ಸಾಗಿ ಬರ್ತಾ ಇದೆ? ತಮ್ಮ ಹತ್ರ ಈ ಹೊತ್ತಿಗೆ ಏನು ವಿವರ ಇದೆ ನಾಗರಾಜ್? ರಂಜಿತ್ ಏನು ಕಲಬುರಗಿ ನಗರದ ಏನು ಜಗತ್ ವೃತ್ತದಲ್ಲಿ ಸದ್ಯ ನಾನಿರುವಂಥದ್ದು ಈ ಒಂದು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ನಾಯಕರೇನು ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂಥದ್ದು. ಅಂತಂದರೆ ಈಗಾಗಲೇ ಜಗತ್ತ ವೃತ್ತದಿಂದ ಈ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮನೆವರೆಗೂ ಸಾಗಲಿರುವಂಥದ್ದು. ಹೀಗಾಗಿ ಈ ಒಂದು ಜಗತ್ತ ವೃತ್ತದಿಂದ ಏನು DC ಕಚೇರಿ ಮಾರ್ಗವಾಗಿ ಐವಾನ್ ಶಾಹಿ ಮಾರ್ಗವಾಗಿ ಏನು ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಹೋಗುವಂಥ ಈ ಒಂದು ಹೋಗಿ ಅಲ್ಲಿ ಮುತ್ತಿಗೆ ಹಾಕುವಂಥ
ಮಾಡುವಂಥ ಕೆಲಸಗಳು ಸಹ ನಡೀತಾ ಇರುವಂಥದ್ದು. ಹೀಗಾಗಿ ಈ ಹಿನ್ನೆಲೆಯನ್ನು ನಗರದಾದ್ಯಂತ ಈಗ ಪೊಲೀಸ್ ಭದ್ರತೆಯನ್ನು ನಡೆಸ್ತಾ ಇರುವಂಥದ್ದು. ಸದ್ಯ ಈಗಾಗಲೇ ಈ ಒಂದು ಜಗತ್ ವೃತ್ತದಲ್ಲಿ ಒಂದು ಸಮಾವೇಶವನ್ನು ಮಾಡೋ ಮೂಲಕ ಏನೋ ಒಂದು ಬಿಜೆಪಿ ನಾಯಕರು ಇಲ್ಲಿ ಒಂದು ಇದನ್ನು ಮಾಡ್ತಾ ಇರುವಂಥದ್ದಂದರೆ ಈಗಾಗಲೇ ಈ ಒಂದು ಇದರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರ್ಬೋದು, ಛಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, ಸಿ.ಟಿ. ರವಿ ಸೇರಿದಂತೆ ಘಟಾನುಘಟಿ ನಾಯಕರು ಸಹ ಈ ಒಂದು ಮುತ್ತಿಗೆ ಕಾರ್ಯಕ್ರಮದಲ್ಲಿ ಮುತ್ತಿಗೆ ಒಂದು ಹಾಕುವಂಥ ಯತ್ನವನ್ನು ಸಹ ನಡೆಸ್ತಾ ಇರುವಂಥದ್ದು. ಹೀಗಾಗಿ ಈಗಾಗಲೇ ಪೊಲೀಸರು ಸಹ ಕಲಬುರಗಿ ನಗರದಾದ್ಯಂತ ಭಾರಿ ಬಂದೋಬಸ್ತನ್ನು ವಹಿಸಿರುವಂಥದ್ದು. ಈಗಾಗಲೇ ಸುಮಾರು 700ಕ್ಕೂ ಅಧಿಕ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಯಾಕಂತಂದ್ರೆ ಈ ಒಂದು ಮುತ್ತಿಗೆ ಯತ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಈಗಾಗಲೇ ಐವಾನ್ ಶಾಹಿ ಮಾರ್ಗ ಮಧ್ಯದಲ್ಲಿ ಏನೋ ಒಂದು ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡುವ ಮೂಲಕ ಅಲ್ಲಿಯೇ ಒಂದು ಈ ಒಂದು ಮುತ್ತಿಗೆಯನ್ನು ತಡೆಗಟ್ಟುವಂಥ ಕೆಲಸಕ್ಕೆ ಪೊಲೀಸರು ಸಹ ಸಾಕಷ್ಟು ಸಿದ್ಧತೆಗಳನ್ನು ನಡೆಸಿಕೊಂಡಿರುವಂಥದ್ದು. ರಂಜಿತ್, ನಾಗರಾಜ್, ಈಗ ಜಗದ್ವೃತ್ತದಿಂದ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಎಷ್ಟು ಕಿಲೋಮೀಟರ್ ದೂರ ಇದೆ? ದಾರಿಯುದ್ದಕ್ಕೂ ಕೂಡ ಬೇರೆ ಯಾವುದೇ ವಾಹನಗಳನ್ನು ಮತ್ತೊಂದನ್ನು ಬಿಡ್ತಾ ಇಲ್ವಂತೆ. ಬಂದೋಬಸ್ತ್ ಎಲ್ಲ ಹೆಂಗಿದೆ? ಅಲ್ಲಿವರೆಗೂ ಹೋಗೋದಕ್ಕೆ ಪೊಲೀಸರು ಅವಕಾಶ ಮಾಡಿಕೊಡ್ತಾರಾ ಬಿಜೆಪಿ ನಾಯಕರಿಗೆ? ನಾಗರಾಜ್, ರಂಜಿತ್, ಪ್ರಮುಖವಾಗಿ ಏನು ಈ ಒಂದು ಜಗತ್ ವೃತ್ತದಿಂದ ಸುಮಾರು 1.5 ಕಿಲೋಮೀಟರ್ನಷ್ಟು ದೂರದಲ್ಲಿ ಈ ಒಂದು ಖರ್ಗೆ ಅವರ ನಿವಾಸ ಇರುವಂಥದ್ದು. ಈ ಒಂದು ನಿವಾಸಕ್ಕೆ ಮುತ್ತಿಗೆ ಹಾಕಲು ಹೊರಟಿರುವಂತಹ ಬಿಜೆಪಿ ನಾಯಕರಿಗೆ ಆ ರಸ್ತೆಯಲ್ಲಿ ತಡೆಗಟ್ಟುವಂಥ ಕೆಲಸಗಳು ಸದ್ಯ ಈಗ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಪೊಲೀಸರು ಮಾಡಿಕೊಂಡಿರುವಂಥದ್ದು. ಅಂತಂದರೆ ಈಗಾಗಲೇ ಯಾವುದೇ ಒಂದು ವಾಹನವನ್ನು ಸಹ ಈ ಒಂದು ರಸ್ತೆಯಲ್ಲಿ ಆ ಪೊಲೀಸರು ಬಿಡ್ತಾ ಇಲ್ಲ. ಅಂದರೆ ಸುಮಾರು ಈ ಒಂದು 1.5 ಕಿಲೋಮೀಟರ್ ಅಂತಂದರೆ ಸುಮಾರು 3ರಿಂದ 4 ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡುವ ಮೂಲಕ ಪೊಲೀಸರು ವಾಹನವನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಈ ಒಂದು ಬಿಜೆಪಿ ಈ ಒಂದು ಮುತ್ತಿಗೆ ಯತ್ನವನ್ನು ತಡೆಯುವುದಕ್ಕೂ ಸಹ ಪೊಲೀಸರು ಈ ಒಂದು ಸಿದ್ಧತೆಯನ್ನು ನಡೆಸಿರುವ. ಅಂತಂದರೆ ಈ ಒಂದು ಮುತ್ತಿಗೆಯನ್ನು ಖರ್ಗೆ ಅವರ ನಿವಾಸಕ್ಕೆ ಬಿಡುವಂಥ ಯಾವುದೇ ಒಂದು ಲಕ್ಷಣಗಳು ಸಹ ಕಾಣ್ತಾ ಇಲ್ಲ. ಯಾಕಂತಂದರೆ ಈ ಒಂದು ಮುತ್ತಿಗೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾಕಷ್ಟು ಈಗಾಗಲೇ 4-5 ಬ್ಯಾರಿಕೇಡ್ಗಳನ್ನು ಹಂತವಾಗಿ ಹಾಕಿದ್ದಾರೆ. ಈ ಒಂದು ಮಾರ್ಗದಲ್ಲಿ ಏನು ಈ ಒಂದು ಬಿಜೆಪಿ ನಾಯಕರ ಮುತ್ತಿಗೆಯನ್ನು ತಡೆದು ಈ ಒಂದು ಮುತ್ತಿಗೆಯನ್ನು ತಡೆಯುವಂಥ ಕೆಲಸಕ್ಕೆ ಈಗಾಗಲೇ ಪೊಲೀಸರು ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ರಂಜಿತ್, ನಾಗರಾಜ್, ಈಗ ಅಲ್ಲಿ ಸಾವಿರಾರು ಜನ ಇದ್ದಾರಲ್ಲ, ಅವ್ರನ್ನೆಲ್ಲ ಹೆಂಗ್ ತಡೀತಾರೆ ಪೊಲೀಸರು? ಮಹಿಳೆಯರಿದ್ದಾರೆ, ಬೇರೆ ಬೇರೆ ಸಂಘಟನೆಯವರಿದ್ದಾರೆ, ಹೆಂಗ್ ತಡೀತಾರೆ ಅಂತ? ರಂಜಿತ್, ಈಗಾಗಲೇ ಏನು ಸುಮಾರು 700ಕ್ಕೂ ಅಧಿಕ ಪೊಲೀಸರನ್ನು ನಿಯೋಜನೆ ಮಾಡಿದರೆ. ಅದರ ಜೊತೆಗೆ ಒಂದು ಜಲಪಿರಂಗಿ ವಾಹನವನ್ನು ಸಹ ಇಲ್ಲಿ ತಂದು ಈ ಒಂದು ಯಾದಗಿರಿ ಐವಾನ್ ಶಾಹಿ ಮಾರ್ಗದಲ್ಲಿ ನಿಲ್ಲಿಸಿರುವಂಥ ಕೆಲಸವನ್ನು ಸಹ ಪೊಲೀಸರು ಮಾಡಿದ್ದಾರೆ. ಯಾಕಂದರೆ ಈ ಒಂದು ಸುಮಾರು ಸಂಖ್ಯೆಯಲ್ಲಿ ಸೇರಿರುವಂಥ ಬಿಜೆಪಿ ನಾಯಕರನ್ನ ಈ ಒಂದು ಮುತ್ತಿಗೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸುಮಾರು 2 SP ಆಗಿರ್ಬೋದು ಮತ್ತು 2 DYSP, 2 ಅಡಿಷನಲ್ SP ಸೇರಿದಂತೆ. ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಕೇವಲ ಕಲಬುರಗಿ ಮಾತ್ರವಲ್ಲ, ಇವತ್ತು ಬಿಜೆಪಿಯ ಪ್ರತಿಭಟನೆ ರಾಜ್ಯಾದ್ಯಂತ. ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವ ಆಗ್ರಹದೊಂದಿಗೆ ನಡೀತಾ ಇರುವಂತಹ ಪ್ರತಿಭಟನೆ ನೋಡಿ. ರಾಜೀನಾಮೆಗಾಗಿ, ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗಾಗಿ ಬಿಜೆಪಿ ಪಟ್ಟು ಹಿಡಿದಿದೆ. ಮಂಡ್ಯದಲ್ಲಿ ಪ್ರತಿಭಟನೆ, ವಿಜಯನಗರದಲ್ಲಿ, ರಾಮನಗರದಲ್ಲೂ ಕೂಡ ಬಿಜೆಪಿ ಹೋರಾಟವನ್ನು ಮಾಡ್ತಾ ಇದೆ. ಮಂಡ್ಯ, ವಿಜಯನಗರ, ರಾಮನಗರ, ಧಾರವಾಡ ಇಲ್ಲೆಲ್ಲ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದು ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಡೆತ್ ನೋಟ್ನಲ್ಲಿರೋದ್ರಿಂದಾಗಿ ಪ್ರಿಯಾಂಕ್ ಖರ್ಗೆ ಅವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂಥೇಳಿ ಪಟ್ಟು ಹಿಡಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮಂಡ್ಯ, ವಿಜಯನಗರ, ಧಾರವಾಡ, ರಾಮನಗರ ಇಲ್ಲೆಲ್ಲವೂ ಕೂಡ ಬಿಜೆಪಿಯ ಪ್ರತಿಭಟನೆ ನೋಡಿ. ಈ ದೃಶ್ಯ